ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಚಾನಲ್ಗೆ ಸ್ವಾಗತ. ಈ ದಿವಸ ನಾನು ಹುಳಿ ಪುಡಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಂತೆ. ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ನ ಹಾಕ್ತೀನಿ ಅದನ್ನು ನಿಮಗೆ ಹೇಳ್ತೀನಿ. ಇಲ್ಲಿ ನಾನು 1 ಬೌಲ್ ಆಗಷ್ಟು ಧನಿಯಾ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಯಾವ್ಯಾವ ಮೆಜರ್ಮೆಂಟಲ್ಲಿ ಕಾಳುಗಳನ್ನು ಅದನ್ನು ಹಾಕಬೇಕು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಂತೆ. ಇದಕ್ಕೆ 1/4 ಕಪ್ ಆಗಷ್ಟು ಜೀರಿಗೆ, ಆಮೇಲೆ 1 ಕಪ್ ಆಗಷ್ಟು ಕಡಲೆಬೇಳೆ, ಆಮೇಲೆ 1 ಕಪ್ ಆಗಷ್ಟು ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಮೆಂತ್ಯ, 1/4 ಕಪ್ಪು ಸ್ವಲ್ಪ ಕಡಿಮೆ ತೊಗೊಂಡ್ರೂ ಸಾಕು. ಆಮೇಲೆ 1 ಬಟ್ಲು ಕೊಬ್ಬರಿ, ಅಂದರೆ ಒಣ ಕೊಬ್ಬರಿಯನ್ನು ತುರಿದು ಅಥವಾ ಹೆಚ್ಚಿ ಇಟ್ಕೋಬೋದು. ಆಮೇಲೆ ಇಲ್ಲಿ ಮಗ್ಗು ತೊಗೊಂಡಿದ್ದೀನಿ, ಮರಾಠ ಮಗ್ಗು ಅಂತಾರಲ್ಲ ಅದನ್ನು, 10 ರಿಂದ 15 ತೊಗೊಂಡ್ರೆ ಸಾಕು. ಒಂದು ಸ್ವಲ್ಪ ಕಲ್ಲು ಹೂವು, ಸ್ವಲ್ಪ ಚಕ್ಕೆ ಜಾಸ್ತಿ ಹಾಕಬಾರ್ದು, 4-5 ಚೂರು ಹಾಕಿದ್ರೆ ಸಾಕು. ಆಮೇಲೆ ಇಂಗು, ಇದಿಷ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೋಬೋದು. ಗುಂಟೂರು ಅಥವಾ ಬ್ಯಾಡಗಿ ನೀವು ಯಾವ್ದು ತಿಂತೀರೋ ಅದನ್ನು ಸೇರಿಸ್ಕೊಂಡು ನೀವು ಮಾಡ್ಕೋಬೋದು. ನಾನು ಹುಳಿ ಪುಡಿಗೆ ಒಣಮೆಣ್ಸಿನ್ಕಾಯಿ ಹಾಕಲ್ಲ, ಖಾರದ ಪುಡಿ ಮೇಲೆ ಹಾಕಿ ನಾನು ಹುಳಿಯನ್ನು ಮಾಡೋದು. ಹಾಗಾಗಿ ನಿಮಗೆ ಕೆಂಪಗೆ ಕಲರ್ ಬೇಕು ಅಂದರೆ ಇದಕ್ಕೆ ನೀವು ಬ್ಯಾಡಗಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೋಬೋದು. ಇಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಡಲೆಬೇಳೆಯನ್ನು ಚೆನ್ನಾಗಿ ಹುರ್ಕೋಬೇಕು. ಕಂದು ಬಣ್ಣ ಬರಬೇಕು, ಒಳ್ಳೆ ಪರಿಮಳ ಬರಬೇಕು, ಅಲ್ಲಿ ತನಕನೂ ಕಡಲೆಬೇಳೆಯನ್ನು ಹುರಿಬೇಕು. ನಾನಿಲ್ಲಿ ಅರ್ಧ kg ಮೆಜರ್ಮೆಂಟ್ಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ನೀವು ಬಟ್ಲ ಅಳತೆಯಲ್ಲಿ ತೊಗೊತೀನಿ ಅಂದರೆ ಒಂದು ದೊಡ್ಡ ಬೌಲ್ ಆಗಷ್ಟು ಧನಿಯಾ ತೊಗೊಳ್ರಿ. ಚಿಕ್ಕ ಬೌಲು ನಾನು ತೋರಿಸಿದ್ನಲ್ಲ ಅಷ್ಟರಲ್ಲಿ ನೀವು 1 ಬೌಲ್ ಕಡಲೆಬೇಳೆ, 1 ಬೌಲ್ ಉದ್ದಿನಬೇಳೆ ಆ ಥರ ತೊಗೊಳ್ರಿ. ಜೀರಿಗೆ ಸ್ವಲ್ಪ ಜಾಸ್ತಿ ಇರಲಿ, ಅಂದರೆ ಅರ್ಧ ಬೌಲ್ ಆಗಷ್ಟು ಜೀರಿಗೆ ತೊಗೊಳ್ಳಿ. ಒಂದು ಕಾಲ್ಕಿನ ಸ್ವಲ್ಪ ಕಡಿಮೆ ಮೆಂತ್ಯ ತೊಗೊಳ್ರಿ. ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಪುಡಿ, ಅದಕ್ಕೋಸ್ಕರ ಸುಮ್ಮನೆ ಪರಿಮಳಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಮಸಾಲೆಗೆ ಬಂದುಬಿಟ್ಟು ಹೇಳಿದ್ನಲ್ಲ ಕಲ್ಲು ಹೂವು, ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಕಡಲೆಬೇಳೆ ಹುರಿದಾಗಿದೆ, ಇದನ್ನು ತೆಕ್ಕೊಂಡ್ಬೇಡ. ಮತ್ತು ಇದೇ ಬಾಣಲೆಗೆ ನಾವು ಉದ್ದಿನ ಬೇಳೆಯನ್ನು ಹಾಕಿ ಹುರ್ಕೊಳ್ಳೋಣ. ನೋಡಿರಿ, ಈ ಥರ ಒಳ್ಳೆ ಪರಿಮಳ ಬರೋ ತನಕನೂ, ಕೆಂಪಗಾಗೋ ತನಕನೂ ನಾವು ಉದ್ದಿನಬೇಳೆಯನ್ನು ಹುರ್ಕೋಬೇಕಾಗುತ್ತೆ. ಈ ಥರ ಸಪ್ರೇಟಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಎಲ್ಲ ಒಟ್ಟಿಗೆ ಹುರಿದ್ರೆ ಒಂದು ಆಗಿರುತ್ತೆ, ಒಂದು ಫ್ರೈ ಆಗಿರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಜೀರಿಗೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಜೀರಿಗೆನೇ ಒಳ್ಳೆ ಪರಿಮಳ ಕೊಡುತ್ತೆ, ಅದಕ್ಕೋಸ್ಕರ ಜೀರಿಗೆನೂ ಅಷ್ಟೇ ಸ್ವಲ್ಪ ಚಟಪಟ ಅಂತ ಸಿಡಿಯೋ ತನಕನೂ ಚೆನ್ನಾಗಿ ಹುರ್ಕೋಬೇಕು. ಜೀರಿಗೆ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯವನ್ನು ಹಾಕ್ತಾ ಇದ್ದೀನಿ. ಇಲ್ಲಿ 1/4 ಕಪ್ ತೊಗೊಂಡಿದ್ದೀನಿ, ಅದರಲ್ಲೇ ಒಂದು ಸ್ವಲ್ಪ ತೆಗಿತಾ ಇದ್ದೀನಿ ನಾನು. ಇಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ನೋಡ್ಬಿಟ್ಟು ಮೆಂತ್ಯ ಹಾಕ್ಕೊಳ್ಳಿ, ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. ಹಾಗಾಗಿ ಇದೆರಡನ್ನೂ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಥರ ಹುರಿಯೋದ್ರಿಂದ ಪುಡಿನೂ ಬೇಗ ಹಾಳಾಗಲ್ಲ. ಮತ್ತು ಈ ಥರ ಪುಡಿ ಮಾಡಿಟ್ಕೊಂಡ್ರೆ ನೀವು ದಿಢೀರಾಗಿ ಭಾತ್ ಕಲಿಸ್ಬೇಕು ಅಂತಂದರೆ ಈ ಪುಡಿಯನ್ನು ಬಳಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಬಿಸಿಬೇಳೆ ಭಾತ್ಗೂ ನೀವು ಈ ಪುಡಿಯನ್ನು ಬಳಸ್ಕೋಬೋದು, ದಿಢೀರಾಗಿ ಮಾಡ್ತೀನಿ ಅಂದರೆ. ಇಲ್ಲ ಪುಡಿಯನ್ನು ಹುರ್ಕೊಂಡು ಮಾಡ್ತೀನಿ ಅಂದರೆ ನೀವು ಸಪ್ರೇಟಾಗಿ ಹುರ್ಕೋಬೋದು. ಯಾವಾಗಲಾದರೂ ನಮಗೆ ಅರ್ಜೆಂಟಿಗೆ ಏನಾದರೂ ಭಾತ್ ಕಲಿಸ್ಬೇಕು ಅಂದರೆ ಈ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕಿ ನೀವು ಭಾತ್ ಕಲಿಸಿದ್ರೆ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಜೀರಿಗೆನ ಚೆನ್ನಾಗಿ ಹುರಿದಿದ್ದೀನಿ ನಾನಿಲ್ಲಿ, ಕೆಂಪಗಾಗೋ ಥರ ಈ ಥರ ಹುರ್ಕೊಂಡು ತೆಕ್ಕೊಂಡ್ಬಿಡೋಣ. ಮತ್ತು ಇದೇ ಬಾಣಲೆಗೆ ನಾವು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮಸಾಲೆ ಐಟಮ್ಸ್ ಏನು ತೊಗೊಂಡಿದ್ವಲ್ಲ, ಮರಾಠ ಮಗ್ಗು ಮತ್ತು ಕಲ್ಲು ಹೂವು, ಆಮೇಲೆ ಸ್ವಲ್ಪ ಚಕ್ಕೆ, ಒಂದು 2-3 ಇಂಚಾಗಷ್ಟು ಚಕ್ಕೆ ಹಾಕಿದ್ರೆ ಸಾಕು. ಇದಿಷ್ಟನ್ನು ಹುರಿಯೋಣಂತೆ. ಈ ಮಸಾಲೆ ಏನು ಹಾಕ್ತಾ ಇದ್ದೀವಲ್ಲ, ಇದು ಒಳ್ಳೆ ಪರಿಮಳ ಕೊಡುತ್ತೆ. ನೀವು ಈ ಪುಡಿಯನ್ನು ಸೊಪ್ಪಿನ ತೊವೆ ಮಾಡೋವಾಗೂ ಬಳಸ್ಬೋದು,
ಆಮೇಲೆ ತರಕಾರಿ ಹಾಕಿ ಹುಳಿ ಮಾಡ್ತೀವಲ್ವ ಅದಕ್ಕೂ ಹಾಕ್ಬೋದು, ಭಾತಿಗೆ ಹಾಕ್ಬೋದು, ಬಿಸಿಬೇಳೆ ಭಾತಿಗೆ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸಲ ನೀವು ಈ ಥರ ಪುಡಿಯನ್ನು ಮಾಡಿ ಇಟ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ನಾನು ಸೊಪ್ಪು ಹಾಕಿಬಿಟ್ಟು ತವ್ವೆ ಹೆಂಗೆ ಮಾಡೋದು ಅದನ್ನು ನಿಮಗೆ ತೋರಿಸ್ತೀನಂತೆ. ಆಮೇಲೆ ತರಕಾರಿ ಹಾಕಿ ಹುಳಿ ಹೇಗೆ ಮಾಡೋದು ಅದನ್ನು ನಿಮಗೆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಂತೆ. ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸಲ್ಲ ನಾವು. ಹಾಗಾಗಿ ಬ್ರಾಹ್ಮಣರ ಮನೆಯಲ್ಲಿ ಮಾಡ್ತಕ್ಕಂತಹ ಅಡುಗೆಗಳನ್ನು ನಿಮಗೆ ತೋರಿಸ್ತೀನಂತೆ. ಇಲ್ಲಿ ನೋಡಿರಿ, ಇದಕ್ಕೆ ಒಣ ಕೊಬ್ಬರಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಬೇಕಾಗಲ್ಲ, ಒಣ ಕೊಬ್ಬರಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ ಇಂಗನ್ನು ಹಾಕಿದರೆ ಒಳ್ಳೆ ಪರಿಮಳ ಬರುತ್ತೆ. ಈ ಥರ ಹುರಿದ್ರೆ ಈ ಮಸಾಲೆ ಪದಾರ್ಥವನ್ನೇ ಬೇರೆ ಹುರಿದು ಬೇರೆ ಒಂದು ಪ್ಲೇಟ್ಗೆ ತೆಕ್ಕೊಳ್ಳಿ. ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆಗೆ ಇದನ್ನು ಸೇರಿಸೋದಕ್ಕೆ ಹೋಗಬೇಡ್ರಿ. ಫಸ್ಟು ನಾವು ಕಡಲೆಬೇಳೆ ಉದ್ದಿನಬೇಳೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಆದಮೇಲೆ ಇದನ್ನು ಹಾಕ್ಕೊಂಡು ಮಿಕ್ಸಿಯನ್ನು ಮಾಡ್ಕೋಬೇಕಾಗತ್ತೆ. ಈ ಥರ ಒಳ್ಳೆ ಪರಿಮಳ ಬರೋ ತನಕ ಹುರಿದು ಇದನ್ನು ತೆಕ್ಕೊಂಡ್ರೆ ಸಾಕು. ಇದಾದಮೇಲೆ ನಾವು ಕೊನೆಯದಾಗಿ ಧನಿಯಾವನ್ನು ಹುರ್ಕೊಳ್ಳೋಣ. ಧನಿಯಾ ಯಾವಾಗಲೂ ನಾವು ಮಸಾಲೆ ಪದಾರ್ಥಗಳಿಗೆ ಹುರಿಯೋವಾಗ ಜಾಸ್ತಿ ಹುರ್ಕೋಬಾರ್ದು. ಸಾರಿನ ಪುಡಿಗೆ ಆಗಲಿ ಹುಳಿ ಪುಡಿಗೆ ಆಗಲಿ ಪರಿಮಳ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು ಧನಿಯಾವನ್ನು. ಈ ಥರ ಧನಿಯಾವನ್ನು ಹುರ್ಕೊಂಡಾದಮೇಲೆ ಎಲ್ಲ ತಣ್ಣಗಾಗೋದಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಿ ಪುಡಿಯನ್ನು ಮಾಡಬಾರ್ದು. ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ನಿಮಗೆ ಯಾವ್ಯಾವ ಪದಾರ್ಥಗಳನ್ನು ಮೊದಲಿಗೆ ಮಿಕ್ಸಿ ಮಾಡ್ಕೋಬೇಕು, ಆಮೇಲೆ ಯಾವ್ದು ಮಾಡ್ಕೋಬೇಕು ಅಂತ ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಂತೆ. ಹೇಳಿದ್ನಲ್ಲ, ನಿಮಗೆ ಕೆಂಪಗೆ ಬೇಕು, ಖಾರ ಇರಬೇಕು ಅಂತಂದರೆ ಇದೆಲ್ಲ ಹುರಿದಾದ್ಮೇಲೆ ನೀವು ಕೊನೆಯದಾಗಿ ಬ್ಯಾಡಗಿ ಅಥವಾ ಗುಂಟೂರು ನೀವು ಯಾವ್ದು ಬಳಸ್ತೀರೋ ಆ ಮೆಣಸಿನ್ಕಾಯಿನ ಖಾರಕ್ಕೆ ತಕ್ಕಾಗೆ ಹಾಕ್ಕೊಂಡು ಎಲ್ಲವನ್ನು ಹುರ್ಕೊಂಡು ಪುಡಿಯನ್ನು ಮಾಡ್ಕೊಳ್ಳಿ. ನೋಡಿರಿ, ಇಲ್ಲಿ ಫಸ್ಟಿಗೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಆಮೇಲೆ ಮೆಂತ್ಯ ಜೀರಿಗೆ ಆಮೇಲೆ ಮಸಾಲೆ ಐಟಮ್ಸು ಎಲ್ಲ ಹಾಕಿ ಪುಡಿ ಮಾಡಿ ಕೊನೆಯದಾಗಿ ನಾವು ಧನಿಯಾ ಪುಡಿ ಮಾಡಿ ಒಂದು ಬಟ್ಲಿಗೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಕಲಿಸ್ಬೇಕು. ನಾನಿಲ್ಲಿ ಮಾಡಿದ್ದೀನಿ ನೋಡಿರಿ. ಫಸ್ಟು ಕಡಲೆಬೇಳೆ ಉದ್ದಿನಬೇಳೆ ಪುಡಿ ಮಾಡಿಕೊಂಡು ತೆಕ್ಕೊಂಡಿದ್ದೀನಿ. ಆಮೇಲೆ ಮಸಾಲೆ ಪದಾರ್ಥಗಳನ್ನು ಪುಡಿ ಮಾಡಿದ್ದೀನಿ. ಆಮೇಲೆ ಕೊನೆಯದಾಗಿ ಧನಿಯಾವನ್ನು ನುಣ್ಣಗೆ ಪುಡಿ ಮಾಡಿಬಿಟ್ಟು ನಿಮಗೆ ಸಾಧ್ಯ ಆದರೆ ಎಲ್ಲವನ್ನು ಸೇರಿಸಿ ಒಟ್ಟಿಗೆ ಹಾಕ್ಕೊಂಡು ಒಂದು ಸಲ ತಿರುಗಿಸಿದ್ರೆ ಎಲ್ಲ ಚೆನ್ನಾಗಿ ಕಲಿತೋಗುತ್ತೆ. ಇಲ್ಲ ಅಂತಂದರೆ ಈ ಥರ ಒಂದು ಬಟ್ಲಿಗೆ ಹಾಕ್ಕೊಂಡು ನೀವು ಎಲ್ಲವನ್ನು ಚೆನ್ನಾಗಿ ಕಲಿಸ್ಬೇಕು ಕೈಯಿಂದ. ಒಂದೊಂದು ಸಲ ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಒಟ್ಟಿಗೆ ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಮಾಡ್ಕೊತಾ ಇದ್ದೀವಿ ಒಂದು ವಾರಕ್ಕಾಗಷ್ಟು ಅಂತಂದರೆ ನೀವು ಒಟ್ಟಿಗೆ ಪುಡಿಯನ್ನು ಮಾಡ್ಕೋಬೋದು. ನೀವು ಎಲ್ಲ ಈ ಹುಳಿ ಪುಡಿಯನ್ನು ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಮತ್ತು ಇದನ್ನು ಬಳಸಿಬಿಟ್ಟು ಅಡುಗೆಯನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಂತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.